ಪ್ರಿಯ KS ಸ್ಪರ್ಧಾರ್ಥಿಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ KS ಪ್ರಿಲಿಮ್ಸ್ ಪರೀಕ್ಷೆ ನಡೆದಿತ್ತು. ಆದರೆ KS ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಗೊಂದಲಗಳಿದ್ವು. ಟ್ರಾನ್ಸ್ಲೇಷನ್ ವಿಷಯ ಆಗಿರ್ಬೋದು ಅಥವಾ KS ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಲ್ಲಿ ಕೊಟ್ಟಿರುವಂತಹ ತಪ್ಪಾದ ಮಾಹಿತಿ ಆಗಿರ್ಬೋದು, ಹೀಗೆ ಅನೇಕ ಗೊಂದಲಗಳು ಕೂಡ ಇದ್ವು. ಬಹಳಷ್ಟು ಜನ ವಿದ್ಯಾರ್ಥಿಗಳು, ಅದರಲ್ಲೂ ಹೆಚ್ಚಿನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಮರುಪರೀಕ್ಷೆಗೆ ಒತ್ತಾಯವನ್ನು ಮಾಡಿದರು. ಅದೇ ರೀತಿ ಇವತ್ತು CM ಆಫ್ ಕರ್ನಾಟಕ ಸಿದ್ದರಾಮಯ್ಯನವರು ತಮ್ಮ X ಖಾತೆಯ ಮೂಲಕ KPSC ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನೇನು 2 ತಿಂಗಳುಗಳಲ್ಲಿ KS ಪ್ರಿಲಿಮ್ಸ್ ಮರುಪರೀಕ್ಷೆಯನ್ನು ಮಾಡಬೇಕಂತ ಆದೇಶವನ್ನು ಹೊರಡಿಸಲಾಗಿದೆ. ಸೊ KPSC ಇಂದ ಇನ್ನೇನು ಅತಿ ಬೇಗ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಇದ್ರ ಬಗ್ಗೆ ಹೊರಬೀಳಿದೆ. ಹಾಗಾಗಿ ತಾವು ಎಲ್ಲರೂ ಯಾರು KPSC ಆಕಾಂಕ್ಷಿಗಳಿದ್ದೀರಾ, ಮತ್ತೊಮ್ಮೆ ಪ್ರಿಲಿಮ್ಸ್ ಪರೀಕ್ಷೆಗಳಿಗೋಸ್ಕರ ನಿಮ್ಮ ತಯಾರಿಯನ್ನು ಶುರು ಮಾಡಬೇಕಾದಂಥ ಸಮಯ ಬಂದಿದೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ and start preparing for KS prelims.